ಹಾಯ್ ನಮಸ್ತೆ ಎಲ್ಲರಿಗೂ. ನೋಡ್ರಿ, ಇವಾಗ ಸಮ್ಮರ್ ವೆಕೇಷನ್ ಅಲ್ರಿ, ನಾನು ತವ್ರ ಮನೆಗೆ ಬಂದೀನಿ. ಮತ್ತು ನಮ್ಮ ತವ್ರ ಮನೆ ಒಳಗೆ ಗ್ರಾಮ ದೇವತೆ ಜಾತ್ರೆ, ಊರಮ್ಮನ ಜಾತ್ರೆ ಅಂತಾರಲ್ರಿ, ಜಾತ್ರೆ ಐತಿ. ಅಕ್ಕ ತಮ್ಮ ಎಲ್ಲರೂ ಬಂದಾರಿ ಜಾತ್ರೆ ಸಲುವಾಗಿ. ಹಾಗಾಗಿ ಫುಲ್ ಎಂಜಾಯ್ ಮಾಡಕತ್ತೀವಿ. ಇದ್ದು ಒಂದು ಸಣ್ಣ ವಿಡಿಯೋ ಹಾಕಿ ನೋಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ನಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ವಿಡಿಯೋ ನೋಡ್ಕೊಂಡು ಬರೋಣಂತೆ. ಊರೊಳಗೆ ಗ್ರಾಮ ದೇವತೆ ಜಾತ್ರೆ ಅಲ್ರಿ, ಇದು 5 ವರ್ಷಕ್ಕೊಂದ್ಸಲ ಊರಮ್ಮನ ಜಾತ್ರೆ ಅಂತ ಗ್ರಾಮ ದೇವತೆ ಜಾತ್ರೆ ಅಂತ ಮಾಡ್ತಾರೆ. ಆದ್ರೆ 5 ವರ್ಷಕ್ಕೆ ಮಾಡಬೇಕಾಗಿತ್ತು. 5 ವರ್ಷ ಕರೋನಾ ಟೈಮ್ನೊಳಗೆ ಆಗ್ತಿತ್ತು. ಕರೋನಾ ಟೈಮ್ನೊಳಗೆ ಮಾಡೋಕ್ಕಾಗಲಿಲ್ಲ ಅಂತ 9 ವರ್ಷಕ್ಕೆ ಮಾಡ್ತದಾರ್ರಿ. ಹಾಗಾಗಿ 9 ವರ್ಷಕ್ಕೆ ಮಾಡ್ತಾಯಿದ್ದೀವಂತ ಫುಲ್ಲು ಜೋರಾಗಿ ಮಾಡಕತ್ತಿದ್ರು ಜಾತ್ರೆ. ಊರು ತುಂಬೆಲ್ಲ ಫುಲ್ ಲೈಟ್ ಹಾಕಿದ್ರು ನೋಡ್ರಿ. ಭಾಳ ಮಸ್ತ್ ಮಾಡಕತ್ತಿದ್ರು. ಭರ್ಜರಿಯಾಗಿತ್ತು ಜಾತ್ರೆ. ನಾವು ಹಾಗಾಗಿ ಇನ್ನೇನು ರಜಕ್ಕೆ ಹೋಗ್ಬೇಕಾಗಿತ್ತು. ಬೇಸಿಗೆ ರಜಕ್ಕೆ ಜಾತ್ರೆ ಐತಲ್ಲ, ಜಾತ್ರೆ ಒಳಗೆ ಹೋಗ್ಬಿಟ್ರೆ ಆಗ್ತತಿ. ಬೇಸಿಗೆ ರಜೆನೂ ಆಗ್ತತಿ, ಜಾತ್ರೆನೂ ಆಗ್ತತಿ, ಎರಡೂ ಆಗ್ತಾವಂತಂದು ನಾವು ಜಾತ್ರೆಗೆ ಹೋದ್ವಿ ನೋಡ್ರಿ. ತಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ನಾವು ವರ್ಷಕ್ಕೊಂದ್ಸಲ ಸೇರ್ತಿರ್ತೀವಿ ರೀ, ಹಗಲೆಲ್ಲ ಸೇರಂಗಿಲ್ಲ. ಮತ್ತು ಅಕ್ಕ ತಮ್ಮ ಇಬ್ಬರು ಕೆಲಸ ಮಾಡೋದ್ರಿಂದ ಅವ್ರಿಗೆ ಟೈಮ್ ಸಿಗಂಗಿಲ್ಲ. ಸಮ್ಮರ್ ನಾವು 3 ಜನನೂ ಸೇರೋದು. ಹಾಗಾಗಿ ಫುಲ್ ಮಕ್ಕಳಿಗಂತೂ ಖುಷಿ ಅಂದ್ರೆ ಖುಷಿ ಇರ್ತೈತೆ ರೀ. ಅಕ್ಕನ ಮಕ್ಕಳು ಮತ್ತು ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ರು. ಮತ್ತು ಈ ಸಲ ಜಾತ್ರೆ ಒಂದಿತ್ತಲ್ರಿ, ಇನ್ನೂ ಮಸ್ತಿತ್ತು. ಅಮ್ಮ ಎಲ್ಲರಿಗೂ ಅವಲಕ್ಕಿ ಕೊಡಕತ್ತಿದ್ಲು ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸನ್ನು ಹಾಕ್ಕೊಟ್ಟಿದ್ರು. ಮತ್ತು ಊರಿಗೆ ಅವತ್ತಿನ ಹೋಗಿದ್ವಿ. ಪಾಯಸ ಅದೆಲ್ಲ ಮಾಡಿದರು. ಫುಲ್ಲೆಲ್ಲ ಜಾಸ್ತಿ ಆಗಿತ್ತು ಅಂತಂದು ಸ್ವಲ್ಪ ಕೊಡಮ್ಮ, ಅವಲಕ್ಕಿ ಬೇಡ ಅನ್ಬಾರ್ದಂತ ಇಸ್ಕೊಳಕತ್ತಿದ್ವಿ ಹಂಗೆ ಕೈಯೊಳಗೆ. ಮತ್ತು ಅದಾದಮೇಲಿಂದ ನಮ್ಮ ತಮ್ಮ ಸೀರೆ ತಗೊಂಬಂದಿದ್ರು. ಉಡಕ್ಕಿ ಹಾಕ್ಬೇಕಲ್ರಿ, ಇವಾಗ ವರ್ಷಕ್ಕೊಂದ್ಸಲ ಅಂತೂ ಉಡಕ್ಕಿ ಹಾಕ್ತಾರೆ. ಮತ್ತು ಈ ಸಲ ಜಾತ್ರೆ ಇತ್ತಲ್ಲ, ಹಾಗಾಗಿ ಉಡಕ್ಕಿ ಹಾಕಬೇಕು ಹೆಣ್ಮಕ್ಳಿಗೆ, ಮನೆ ಮಕ್ಕಳಿಗೆ ಅಂತಂದು ಒಂದಿಷ್ಟು ಸೀರೆ ತಗೊಂಬಂದಿದ್ರು ರೀ. ನಮ್ಮಿಬ್ಬರಿಗೂ ಸೀರೆ ತಗೊಂಬಂದಿದ್ರು. ಅಮ್ಮನೂ ಒಂದು ಸೀರೆ ತೊಗೊಂಡಿದ್ರು. ಹಾಗೆ ಮತ್ತು ನಮ್ಮ ತಮ್ಮರ ಮಿಸ್ಸಸ್ಸಿಗೂ ಒಂದು ಸೀರೆ ತೊಗೊಂಡು ಬಂದಿದ್ರು ರೀ. ಜಾತ್ರೆ ಐತಿ ಅಂತಂದು ಅವನ್ನೆಲ್ಲ ನೋಡ್ತಿದ್ವಿ ನಾವು, ಯಾವ ಚೆನ್ನಾಗೈತಿ ಏನು ಅಂತಂದು. ಮತ್ತು ನಾವು ಬಂದಾಗ ತೊಗೋಬೇಕಂತಂದ್ರೆ ಟೈಮ್ ಸಾಕಾಗಲ್ಲ, ಬರೀ ಓಡಾಡೋದಾಗ್ಬಿಟ್ರೆ ಇದ್ದಂಗೆ ಆಗಂಗಿಲ್ಲ, ಬೇಡ ಅಂತಂದು ಅಪ್ಪಾಜಿ ಅಮ್ಮನೇ ತಗೊಂಡು ಬಂದಿದ್ರಿ. ಅವರೇ ಸೆಲೆಕ್ಷನ್ ಮಾಡಿದ್ರು, ನಮಗೆ ಫೋಟೋ ಹಾಕಿದ್ರು. ಅವನ್ನ ನಾವು ಇವಿರಲಿ ಅಂತಂದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ರೀ. ಇದು ಹೊಸ ಟೈಪ್ ಇತ್ತು, ಈ ಡಿಸೈನ್ ಹೊಸದೈತಿ, ಇವಾಗ ಚೆನ್ನಾಗೈತಿ, ಚೆನ್ನಾಗಿ ಕಾಣಿಸ್ತವೆ ನಿಮಗೆ ಅಂತಂದು ತೊಗೊಂಡು ಬಂದಿದ್ರಿ. ಮೂವರಿಗೆ ಒಂದೊಂದು ಸೀರೆ ಚೆನ್ನಾಗಿದ್ವು, ಹೊಸ ಡಿಸೈನ್ ಇತ್ತು ರೀ. ಇವು ಎಲ್ಲ ಥರದ್ದು ಇರ್ತವೆ, ಈ ಥರದ್ದು ಒಂದು ಸಲ ಉಟ್ಕೊಳ್ರಿ ಚೆನ್ನಾಗಿರ್ತತಿ ಅಂತ ಹೇಳ್ತಿದ್ರು. ಕಲರು ಅದೆಲ್ಲ ನಾವು ಹೇಳಿದ್ವಿ, ಇಂಥದ್ದೇ ಕಲರ್ ಬೇಕು ಅಂತಂದು. ಹಾಗಾಗಿ ಅವರು ತಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು ಸೀರೆ ನೋಡ್ರಿ. ಈ ಲೈಟ್ ಕಲರು ಮತ್ತು ಪರ್ಪಲ್ ಕಲರು ಭಾಳ ಮಸ್ತಿತ್ತು. ನಮ್ಮ ಮಕ್ಕಳದಂದ್ರೂ ಇವಾಗ ತುಂಟಾಟ ಇದ್ದೇ ಇರ್ತದಲ್ರಿ. ಎಲ್ಲರೂ 4 ಮಂದಿ ಸೇರ್ಕೊಂಬಿಟ್ರೆ ಅಂದ್ರೆ ಮುಗಿದೋತು, ಫುಲ್ ಮಸ್ತಿ ಮಾಡ್ತಿರ್ತಾರೆ. ಮತ್ತು ಗಿಡಗಳನ್ನೆಲ್ಲ ಬೆಳೆಸ್ಯಾರ ಅಮ್ಮ, ಪಾಟ್ ಒಳಗೆ ಬೆಳೆಸ್ಯಾರ. ಪಾಟ್ ಒಳಗೆ ಬೆಳೆಸಿದ್ರು ತುಂಬ ಚೆನ್ನಾಗಿ ಇದು ಬಂದವ್ರಿ ಗಿಡಗಳಂತ್ರೂ. ಒಂದು ಕನಕಾಂಬರ ಹೂವು, ದಾಸವಾಳದ ಹೂವು ದೇವರಿಗೆ ಏರ್ಸಕ್ಕೆ ಬೇಕಾಗ್ತಾವ ಅಂತಂದು ಪಾಟ್ ಒಳಗೆ ಇಟ್ಕೊಂಡಾರ. ಕಾಂಪೌಂಡ್ ಮೇಲೆ ಸುತ್ತಲೂ ಇಟ್ಕೊಂಡಾರಿ. ಭಾರಿ ಮಸ್ತ್ ಬಂದಿದ್ವು. ಬೇಸ್ಗೆ ಇದ್ರೂ ಗಿಡಗಳು ಅಷ್ಟು ಹೂವು, ಕನಕಾಂಬರ ಹೂವು ಅಂದ್ರೂ 1 ಮೊಳ 2 ಮೊಳದಷ್ಟು ಹೂವು ಬಿಡ್ತಿತ್ತು ನೋಡ್ರಿ. ಚೆನ್ನಾಗಿ ಬೆಳೆದಿದ್ವು ಅಂತಂದು ಅದ್ರದ್ದು ಸಣ್ಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ದಾಸವಾಳದ ಹೂವು ಅಂದ್ರೂ ಒಂದು 10ರಿಂದ 12 ಹೂವು ಬಿಡ್ತಾವ್ರಿ ದಿನ. ದೇವರಿಗೆ ಸಾಕಾಗಷ್ಟು ಹೂವು ಬಿಡ್ತಿದ್ವು ನೋಡ್ರಿ. ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕೋದು ಹಿಂಗೆ ಆರೈಕೆ ಮಾಡ್ತಿರ್ತಾರಲ್ರಿ. ಹಾಗಾಗಿ ಬಿಸಿಲು ಜಾಸ್ತಿ ಇದ್ರೂ ಗಿಡಗಳು ಬಾಡಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿದ್ವು ನೋಡ್ರಿ ಗಿಡ ಎಲ್ಲ. ಪಾಟ್ ಒಳಗೂ ಇಷ್ಟು ಚೆನ್ನಾಗಿ ಬರ್ತಾವೇನಪ್ಪ ಅನ್ನಿಸ್ತು ನನಗಂದ್ರೂ. ಯಾಕಂದರೆ ನಾವು ಎಷ್ಟೇ ನೀರು ಗೊಬ್ಬರ ಏನೇ ಹಾಕಿದ್ರೂ ಅಷ್ಟು ನೆಲದಾಗಿಟ್ರೂ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಪಾಟ್ ಒಳಗೆ ತುಂಬ ಚೆನ್ನಾಗಿ ಬಂದವು ನೋಡಮ್ಮ ಅಂತಂದು ಹೇಳ್ತಿದ್ರಿ. ಹಾಗಾಗಿ ಅವರು ಆಗಲೆಲ್ಲ ಅದನ್ನು ಮಣ್ಣು ಸಡ್ಲ ಮಾಡೋದು ಮತ್ತು ನೀರು ಹಾಕೋದು ಹಿಂಗೆಲ್ಲ ಮಾಡ್ತಿರ್ತಾರೆ ರೀ. ಹಾಗಾಗಿ ನೋಡ್ರಿ, ಇದು ದಾಸವಾಳದ ಹೂವಿಂದು ಭಾಳ ಚಂದ ಹೂ ಬಿಟ್ಟಿದ್ದು ನೋಡ್ರಿ. ಎಷ್ಟು ಹೂ ಬಿಟ್ಟವು. ಪಾಟ್ ಒಳಗೇನು ಎಷ್ಟು ದೊಡ್ಡದಾಗಿತ್ತು, ಮರ ಆದಂಗೆ ಆಗಿತ್ತು ರೀ ಅದು ದಾಸವಾಳದ ಹೂವಿಂದು ಗಿಡ. ಹಾಗಾಗಿ ಒಂದು ಸಣ್ಣದು ಅದರದ್ದು ವೀಡಿಯೋ ಮಾಡ್ಕೊಂಡೆ.
ದೇವರಿಗೆ ಒಂದು ಹೂವು ಏರಿಸಿದ್ರೆ ಸಾಕು ನೋಡ್ರಿ. ದಾಸವಾಳ ಹೂವು ಭಾಳ ಚಂದ ಇರ್ತೈತಿ ನೋಡ್ರಿ. ಮತ್ತು ಒಂದು ಪಾಟ್ ಒಳಗೆ ಗರಿಕೆ ಇಟ್ಕೊಂಡಾರ್ರಿ. ದೇವರಿಗೆ ಗಣೇಶಗೆ ಹಿಂಗೆ ಏರ್ಸಕ್ಕೆ ಬರ್ತೈತಿ ಅಂತಂದು ದಿನ ಏರ್ಸಕ್ಕಿರ್ತೈತಿ ಅಂದು ಪಾಟ್ ಒಳಗೆ ಬೆಳೆಸ್ಕೊಂಡಾರ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಮರ ಆದಂಗೆ ಆಗ್ಯಾವೆಲ್ಲ. ಕಾಂಪೌಂಡು ಮೇಲೆ ಇಟ್ಬಿಟ್ಟಾರ ಪಾಟ್ಗಳನ್ನೆಲ್ಲ, ಭಾರಿ ಚೆನ್ನಾಗಿ ಕಾಣಿಸ್ತತ್ರಿ. ಮತ್ತು ನಮಗೆಲ್ಲ ಸೀರೆ ಅದು ತೊಗೊಂಡು ಬಂದಿದ್ದಲ್ರಿ. ಮತ್ತು ಮೊಮ್ಮಕ್ಕಳಿಗೆ ಡ್ರೆಸ್ ತಗೊಳ್ಬೇಕು, ಮತ್ತು ಜಾತ್ರೆ ಐತಿ ಅಂತಂದು ವರ್ಷಕ್ಕೊಂದು ಸಲ ನಾವು ಸಮ್ಮರ್ ಹಾಲಿಡೇಸಾಗ ಹೋದಾಗೆಲ್ಲ ಅಪ್ಪಾಜಿ ಕೊಡಿಸ್ತಿರ್ತಾರೆ ರೀ. ಈ ಸಲ ಮತ್ತು ಜಾತ್ರೆ ಐತಿ, ಸ್ವಲ್ಪ ಸ್ಪೆಷಲ್ಲಾಗಿ ಚೆನ್ನಾಗಿರೋದು ತಗೊಳ್ಳೋಣ ಅಂತಂದು ತೊಗೊಂಡೆ ನೋಡ್ರಿ. ಅವರಿಗೆಲ್ಲ ಹಾಕಿ ತೊಗೊಂಡು ಬಂದಿದ್ವಿ. ಹಾಕೊಂಡು ನೋಡ್ರಿ ಸೈಜ್ ಎಲ್ಲ ಮತ್ತು ಕರೆಕ್ಟ್ ಆಗ್ತಾವಿಲ್ಲ ಅಂತ ಸ್ವಲ್ಪ ಲೂಸ್ ಆಗ್ತಿತ್ತು. ನಮ್ಮ ಭೂಮಿ ಬಿಟ್ಟಾಗ ಆಮೇಲೆ ಆಲ್ಟ್ರೇಷನ್ ಮಾಡ್ಸೋಣಂತ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತಂದು 4 ಮಂದಿಗೂ ಡ್ರೆಸ್ ತೊಗೊಂಡು ಬಂದೀವಿ ರೀ. ಹಾಕಿ ತೋರಿಸ್ತಿದ್ರು ಹಾಗೆ ತಮಾಷೆ ಮಾಡ್ತಿದ್ದ ನಮ್ಮ ತಮ್ಮ. ಫೋಟೋ ತಕ್ಕಂತೀನಿ ನಿಲ್ದ್ರಿ ಅಂದರೂ ನಿಲ್ವಲ್ರಿ. ಹಂಗೆ ಹೊಸ ಡ್ರೆಸ್ ಹಾಕೊಂಬಿಟ್ಟಾರಲ್ಲ, ಫುಲ್ ಖುಷಿ ಆಗಿಬಿಟ್ಟಿತ್ತು. ಹಂಗೆ ಅಲ್ರಿ ಹುಡ್ರಿಗೆ ಮತ್ತು ಹೊಸದು ಡ್ರೆಸ್ಸು ಏನಾದ್ರೂ ಹಾಗೆ ಖುಷಿ ಇರ್ತೈತಲ್ಲ. ನೋಡ್ರಿ ಹೆಂಗೆ ಮಾಡ್ತಿದಾರ 4 ಮಂದಿನೂ. ಫೋಟೋ ತೆಗಿಯಕ್ಕೆ ನಿಂತ್ಕೊಳ್ರಿ ಅಂತಂದ್ರೆ ಫುಲ್ ನನ್ನ ಮಗಳಂದ್ರೂ ಪೋಸ್ ಕೊಡ್ತಿದ್ಲು ರೀ. ಮಾರನೇ ದಿನ ಅದೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಬಂದಿದ್ವಿ ರೀ. ಮಾರನೇ ದಿನ ಇದು ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ಅವ್ರ ಅತ್ತಿ ಅವರಿಗೆಲ್ಲ ರೆಡಿ ಮಾಡಕತ್ತಿದ್ರು. ಫುಲ್ಲೆಲ್ಲ ಮೇಕಪ್ ಮಾಡ್ತೀನಿ ಬರ್ರಿ ನಿಮಗೆ ಅಂತಂದು ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಭಾಳ ಚೆನ್ನಾಗಿ ಕಾಣ್ಸಕತ್ತಿದ್ವು ಡ್ರೆಸ್. ಇದಾಗಿತ್ತು ನೋಡ್ರಿ ಒಂದು ಸಣ್ಣ ಜಾತ್ರೆ ವಿಡಿಯೋ. ಮತ್ತು ಫುಲ್ ಜಾತ್ರೆದೆಲ್ಲ ದೇವ್ರದ್ದು ಜಾತ್ರೆದು ಎಲ್ಲ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.